ಎಸ್ ರಮೇಶ್ ಬಾಬು ಅವರು ಹಿಂಗೆ ಹೋಗೋಣ ಆರ್ಡರ್ ಪ್ರಕಾರ. ಈಗ ನನ್ನ ಸ್ನೇಹಿತರು ಅದನ್ನು ಹೋಗಲ್ಲ, ಇಲ್ಲ ಡೈರೆಕ್ಟ್ ಬಂದ್ಬಿಡಿ ಸರ್. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ, ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್, ಇದು ಮುಗಿಯೋದು ಯಾವಾಗ ಸರ್? ಅದು ಈ ಡಿಪೆಂಡ್ ಅಪಾನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅವರು ಈಗ ಈ ಬಂದ ತಕ್ಷಣ ವರದಿಯನ್ನು ಹಿಂದುಳಿದ ವರ್ಗಗಳ ಆಯೋಗ ಅದನ್ನು ಬುಟ್ಟಿಗೆ ಕಸದ ಬುಟ್ಟಿಗೆ ಎಸೆಯುತ್ತಾ ಅಥವಾ ಅದನ್ನು ಇಟ್ಕೊಂಡು ಎಲ್ಲರಿಗೂ ಇರೋ ಪ್ರಶ್ನೆ ಏನು ಗೊತ್ತಾ ಸರ್, ಕಾಂತರಾಜು ಆಯೋಗದ ವರದಿ ಥರ ಆಗಬಾರ್ದು. ಅದಕ್ಕೆ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿ ಅದನ್ನು ಸ್ವೀಕರಿಸಿ, ಅದನ್ನು ಅಂಗೀಕರಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಗತಗೊಳ್ಳಬೇಕೆ ಹೊರತು ಮತ್ತು ಇದನ್ನು ಹಿಡ್ಕೊಂಡು ಇನ್ನೊಂದಿಷ್ಟು ಹಗ್ಗಜಗ್ಗಾಟ ಮಾಡಿದರೆ ಇದು ನಿಜಕ್ಕೂ ಕೂಡ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಪವರ್. ನಿಮ್ಮ ಅಭಿಪ್ರಾಯ ಸರಿ ಇದೆ. ರಾಜ್ಯ ಸರ್ಕಾರ ಆಗಸ್ಟಲ್ಲಿ ಒಂದು ಆದೇಶವನ್ನು ಮಾಡಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಇಟ್ ಇಸ್ ಎ ಅಟಾನಮಸ್ ಬಾಡಿ ಆ್ಯಂಡ್ ಇಟ್ ಇಸ್ ಎ ಕಮಿಷನ್, ಆಯೋಗ, ಅದು ಸ್ವತಂತ್ರವಾದಂಥ ಸಂಸ್ಥೆ, ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ಕೊಟ್ಟು ಈ ಸರ್ವೆ ಮಾಡೋದಕ್ಕೆ ಕೇಳಿದ್ದಾರೆ. ಈಗಾಗಲೇ ಅವರು ಮೊನ್ನೆ 7ನೇ ತಾರೀಕುವರೆಗೂ ಇತ್ತು, ಬೇರೆ ಬೇರೆ ಕಾರಣಕ್ಕೆ ಅದನ್ನು ಎಕ್ಸ್ಟೆನ್ಷನ್ನು ಮಾಡಿದ್ದಾರೆ. ಈಗಾಗಲೇ ಶಿಕ್ಷಕರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಸರ್ಕಾರಿ ನೌಕರೆಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. 1-2 ಪ್ರಕರಣಗಳು ಸಣ್ಣ ಪುಟ್ಟ ಆಗಿರ್ಬೋದು. ಭಾಳ ಇಂಪಾರ್ಟೆಂಟು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಯಾರು ಶೋಷಿತ ಸಮುದಾಯಗಳು ಅಥವಾ ಹಿಂದುಳಿದ ಸಮುದಾಯಗಳಿಗೆ ಸರ್ಕಾರಿ ಸೌಲಭ್ಯಗಳಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಿರ್ಬೋದು ಅದರ ಲಾಭ ಸಿಗಬೇಕು ಅಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಈ ರಿಪೋರ್ಟ್ ಅನುಕೂಲ ಆಗುತ್ತೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಈ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ರಾಹುಲ್ ಗಾಂಧಿರವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಜಾತಿ ಸಮೀಕ್ಷೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಇವತ್ತು ಅದನ್ನು ನಾನು ಮುಗಿಸ್ತೀನಿ. ಒಂದು ನಿಮಿಷ ಇಂಟರಪ್ಟ್ ಪ್ಲೀಸ್. ಸನ್ಮಾನ್ಯ ರಾಹುಲ್ ಗಾಂಧಿರವರು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ರಾಷ್ಟ್ರ ಮಟ್ಟದಲ್ಲಿ ಕೇಳಿದ್ದಾರೆ. ಅವರ ಡಿಮ್ಯಾಂಡ್ಗೆ ಅನುಗುಣವಾಗಿ ಇವತ್ತು ಕೇಂದ್ರದ BJP ಸರ್ಕಾರವೂ ಸಹ ಜಾತಿ ಸಮೀಕ್ಷೆಯನ್ನು ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ರಾಜ್ಯದಲ್ಲಿ ಈಗ ನಮಗಿರುವ ಪ್ರಶ್ನೆ ಸರ್, ನಿಮ್ಗೆ 9 ನಿಮಿಷಕ್ಕೆ ಮುಗೀತೋ, ನನಗೆ 20 ನಿಮಿಷಕ್ಕೆ ಮುಗೀತೋ, ಇನ್ನೊಬ್ರಿಗೆ 1 ಅವರ್ ಆಯಿತೋ, ಮತ್ತೊಬ್ರಿಗೆ 2 ಅವರ್ ಆಯಿತೋ, ಐ ಡೋಂಟ್ ನೋ. ಆದರೆ ನಾವು ಸಹಕರಿಸಿದ್ದೀವಿ, ಇಷ್ಟನೋ ಕಷ್ಟನೋ ನಮ್ಮ ಸಮಯವನ್ನು ನಾವು ಕೊಟ್ಟಿದ್ದೀವಿ. ಅದರಿಂದ ನನಗೆ ವೈಯಕ್ತಿಕವಾಗಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದನ್ನು ಕೂಡ ಲೆಕ್ಕಿಸದೆ ಇನ್ನೂ ನಾನು ಮೀಸಲಾತಿ ಮತ್ತು ಸೌಲಭ್ಯದ ಪರಿಮಿತಿ ಒಳಗಡೆ ಒಳಪಡದೇ ಇದ್ದರೂ ಕೂಡ ನಾನು ನನ್ನ ಸಮಯವನ್ನು ಕೊಟ್ಟಿದ್ದೀನಿ. ದಿ ಸೇಮ್ ಟೈಮ್ ಈ ಒಂದು ಸಮೀಕ್ಷೆಯಲ್ಲಿ ಏನು ಹೊರಗಡೆ ಬಂತು, ಇದರ ಫಲಶ್ರುತಿ ಏನು ಅಥವಾ ಇದರ ದತ್ತಾಂಶಗಳು ಏನು ಅನ್ನುವಂಥ ತಿಳಿದುಕೊಳ್ಳುವಂಥ ಆಸಕ್ತಿ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾಕಂದರೆ ಪ್ರತಿಯೊಬ್ಬ ಪ್ರಜೆನೂ ಇನ್ವಾಲ್ವ್ ಆಗಿದ್ದಾನೆ. ಅದನ್ನು ನೀವು ಸಾರ್ವಜನಿಕ ವಲಯದಲ್ಲಿ ಇಡ್ತೀರಾ? ಯಾಕೆ ಅಂತಂದರೆ ಇದರಿಂದ ಯಾರಿಗೆ ಮೀಸಲಾತಿ ಸೌಲಭ್ಯಗಳು ಅಥವಾ ಸಾಮಾಜಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು ಉದ್ಧಾರ ಆಗ್ತಾವೋ ಅವರ ಜೊತೆಗೆ ಭಾಳಷ್ಟು ಜನರಿಗೆ ಇರುವಂಥ ಅತ್ಯಂತ ದೊಡ್ಡ ಕುತೂಹಲ ಯಾವ ಜಾತಿ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅಂತ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಕಾಂತರಾಜು ಆಯೋಗದ ವರದಿಯ ದತ್ತಾಂಶಗಳು ಹೊರಗಡೆ ಬಂದಾಗ ಎಲ್ಲ ಬಿಟ್ಟರು ಹಿಡಿದಿದ್ದು ಮಾತ್ರ ಯಾವ ಜಾತಿಯ ಸಂಖ್ಯೆ ಎಷ್ಟಿದೆ ಅಂತ ಮಾತ್ರ. ಸೊ ಹಾಗಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಬಿಡ್ತೀರಾ, ಬಹಿರಂಗ ಪಡಿಸ್ತೀರಾ? ಭಾಳ ಗುರುತರವಾದ ಮತ್ತು ಜವಾಬ್ದಾರಿಯುತವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಸರ್ಕಾರ ಈ ಮಾಹಿತಿಯನ್ನು ಸಾರ್ವಜನಿಕ ವಲಯದಲ್ಲಿ ಇಡೋದಕ್ಕೆ ಒಂದೇ ಅಲ್ಲ, ಅದನ್ನು ಜಾರಿಗೊಳಿಸೋ ಬದ್ಧತೆಯನ್ನು ಇಟ್ಕೊಂಡಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಶರಣ ಸರ್, ಇದು ಒಂದು ಕಲ್ಲಿಗೆ 100 ಹಕ್ಕಿಗಳನ್ನು ಬೀಳಿಸುವಂತಹ ಒಂದು ಸಮೀಕ್ಷೆ. ಯಾಕೆ ಅಂತಂದರೆ ಇದರಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವೆ. ಈಗ ನಾನು ಆಗಲೇ ಕೇಳಿದ ಹಾಗೆ ಭಾಳಷ್ಟು ಜನರಿಗೆ ನಮ್ಮ BPL ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹ ಭಯ ಇದೆ. ಭಾಳಷ್ಟು ಜನರಿಗೆ ಸರ್ಕಾರದಿಂದ ಸಿಗ್ತಾ ಇರುವಂಥ ಸೌಲಭ್ಯಗಳನ್ನು ವಂಚಿತರನ್ನಾಗಿ ಮಾಡ್ತಾರೆ ಅನ್ನುವಂತಹ ಒಂದು ಸಂಶಯ ಇದೆ. ಆ ನಿಟ್ಟಿನಲ್ಲಿ ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆ ಏನಿದೆ ಅದು ಬಹಳಷ್ಟು ಬದಲಾವಣೆ ಅಥವಾ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಬಹಿರಂಗ ಆದರೆ 100ಕ್ಕೂ 200% ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿ ಯಾರು ಕೆಳಮಟ್ಟದಲ್ಲಿ ಬಡತನದಲ್ಲಿದ್ದಾರೆ, ಏನು ಬಿಲೋ ಪವರ್ಟಿ ಅಂತ ಏನು ಕರಿತೀವಿ, ಅಂಥವ್ರಿಗೆ ನಿಜವಾದ ನ್ಯಾಯ ಸಿಕ್ಕಿದ್ರೆ ನಾವು ಕೂಡ ಖುಷಿ ಪಡ್ತೀವಿ. ನನಗೂ ಗೊತ್ತಿರೋ ಮಟ್ಟಕ್ಕೆ ಹಿಂದೆ ಏನು ಕಾಂತರಾಜ್ ವರದಿಯನ್ನು ಏನು ಉದಾಸೀನ ಮಾಡಿದ್ರೋ ಅದೇ ರೀತಿ ಇದು ಆಗಬಾರ್ದು. ಯಾಕೆಂದರೆ
ಇವತ್ತು ಜನ ಭಾಳ ಬುದ್ಧಿವಂತರಿದ್ದಾರೆ. ನೀವು ಎಲ್ಲೇ ಹೋದ್ರೂ ಕೂಡ ಇವತ್ತು ಡಿಜಿಟಲ್ಲು 1 ಸೆಕೆಂಡಲ್ಲಿ ಎಲ್ಲ ಕೂಡ ಮೆಸೇಜ್ ಹರಡುತ್ತೆ. ನೀವು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಅಂಗೈಯಲ್ಲಿ ಪ್ರಪಂಚ ನೋಡ್ಬೋದು ಒಂದು ಮೊಬೈಲಲ್ಲಿ. ಆ ಒಂದು ವ್ಯವಸ್ಥೆಗೆ ನಾವೆಲ್ಲ ಕೂಡ ಒಳಗಾಗಿದ್ದೀವಿ. ಅದರಿಂದ ಇವತ್ತು ಸಿದ್ದರಾಮಯ್ಯನವರು ಭಾಳ ಎಚ್ಚರಿಕೆಯಿಂದ ಏನು ಇವತ್ತು ಅಹಿಂದ ಟ್ರಂಪ್ ಕಾರ್ಡನ್ನು ಏನು ಬಳಕೆ ಮಾಡಿ ಇವತ್ತು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ. ಅವ್ರು ಮಾಡಲಿ, ಒಳ್ಳೆ ನಮ್ಮ ಪ್ರಾಡಕ್ಟೇ. ಅವರು ಕೂಡ JDS ಇಂದನೇ ಅವರು ಬೆಳೆದಿರತಕ್ಕಂಥದ್ದು, ಹೌದೌದು DCM ಆಗಿರತಕ್ಕಂಥದ್ದು, ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟನ್ನು ಸನ್ಮಾನ್ಯ ದೇವೇಗೌಡರೇ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ಸಿದ್ದರಾಮಯ್ಯನವರು ಇಂದಿನ ಸಿದ್ದರಾಮಯ್ಯನವ್ರಿಗೂ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಇವತ್ತು ಅವ್ರ ಕೈ ಕಟ್ಟಾಕಿದೆ. ಇವತ್ತು ಅವರು ಫ್ರೀಯಾಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಅವರ ಪಕ್ಷದ ನಾಯಕರುಗಳೇ ಹೇಳಿರತಕ್ಕಂಥದ್ದು. ನಾನೇನು ಹೇಳಬೇಕಾಗಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ಅವರು ಸ್ವತಂತ್ರವಾಗಿ ಕೆಲಸ ಮಾಡಿದ್ರೆ ಖಂಡಿತ ಅವ್ರು ನ್ಯಾಯ ಕೊಡಿಸ್ತಾರೆ, ನನಗೂ ಭರವಸೆ ಇದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಆಗ್ತಾ ಇಲ್ಲ. ಅದರಿಂದ ನೀವು ಏನು ನಿರೀಕ್ಷೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಸರ್ ಈ ವರದಿ ಏನಾಗುತ್ತೆ? ಮುಖ್ಯಮಂತ್ರಿ ಬದಲಾವಣೆ ಆದರೆ ಇದು ಎಲ್ಲ ಶಿವಕುಮಾರ್ ಅವರು ಇದನ್ನ ಒಪ್ಪುತ್ತಾರಾ? ಖಂಡಿತ ಒಪ್ಪಲ್ಲ. ತಡ್ರಿ ಸರ್, ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಅವ್ರ ಜೊತೆಲಿ ಇರತಕ್ಕಂಥವ್ರು ಯಾರು ಕೂಡ ಅವ್ರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ. ಯಾಕೆಂದ್ರೆ ಈಗ ಸಚಿವ ಸಂಪುಟ ಸಭೆಯಲ್ಲಿ DK ಶಿವಕುಮಾರ್ ಆದಿಯಾಗಿ ಬಹಳಷ್ಟು ಜನ ತಾವೇ ಹೇಳಿದ ಪ್ರಬಲ ವರ್ಗಗಳ ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಅವ್ರ ಕೈಗೆ ಜವಾಬ್ದಾರಿ ಹೋದರೆ ಐ ಡೋಂಟ್ ನೋ, ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರೇ ಮತ್ತೆ ಅವ್ರ ಜೊತೆಯ ಏನೋ ಒಂದು ಸರ್ಕಲ್ ಇದೆ, ಯಾರೂ ಕೂಡ ಅಧಿಕಾರವನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇವತ್ತು 5 ವರ್ಷ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ನಿರ್ಧಾರನ ಅಂತಿಮ ಅಂತೇಳಿ ಒಬ್ಬ ಮುಖ್ಯಮಂತ್ರಿನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಇಲ್ಲಿ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಅವರ ಜೊತೆಲಿರತಕ್ಕಂಥವ್ರು ಹೇಳ್ತಾ ಇರತಕ್ಕಂಥದ್ದು. ಇಲ್ಲಿ ಗೊಂದಲ ಒಂದು ಸೃಷ್ಟಿಯಾಗಿರೋದು ಇದು. ಅದೇ ರೀತಿಯಲ್ಲೇ ಈ ಜನಗಣತಿ ರಿಪೋರ್ಟ್ ಕೂಡ ಸರಿಯಾದ ರೀತಿಯಲ್ಲಿ ಹೊರಗಡೆ ಬರೋದೂ ಇಲ್ಲ. ಅದನ್ನು ತಿಳ್ಕೊಂಬಿಡಿ ನೀವು.